ಬಹಳ ವರ್ಷಗಳ ಹಿಂದೆ ಭೂಮಿಯಲ್ಲಿ ಮನು ಎಂಬ ಧರ್ಮಾತ್ಮ ರಾಜನಿದ್ದನು. ಅವನು ಪ್ರತಿದಿನ ಬೆಳಗ್ಗೆ ನದಿಗೆ ಹೋಗಿ ದೇವರನ್ನು ಭಕ್ತಿಯಿಂದ ಪ್ರಾರ್ಥಿಸುತ್ತಿದ್ದನು. ಒಂದು ದಿನ ನದಿಯಲ್ಲಿ ಕೈ ತೊಳೆಯುತ್ತಿದ್ದಾಗ ಅವನ ಕೈಯಲ್ಲಿ ಒಂದು ಸಣ್ಣ ಮೀನು ಬಂತು. ಆ ಮೀನು ಭಯದಿಂದ ಹೇಳಿತು, ರಾಜನೇ, ದಯವಿಟ್ಟು ನನ್ನನ್ನು ಉಳಿಸಿ. ಮನುವಿಗೆ ಆ ಮೀನಿನ ಮೇಲೆ ಕರುಣೆ ಬಂತು. ಅವನು ಅದನ್ನು ಒಂದು ಪಾತ್ರೆಯಲ್ಲಿ ಇಟ್ಟು ಸುರಕ್ಷಿತವಾಗಿ ಉಳಿಸಿದನು. ಕೆಲವೇ ದಿನಗಳಲ್ಲಿ ಆ ಮೀನು ತುಂಬಾ ದೊಡ್ಡದಾಯಿತು. ಮನುವಿಗೆ ಆಶ್ಚರ್ಯವಾಯಿತು. ಆಗ ಆ ಮೀನು ಹೇಳಿತು, ನಾನು ಸಾಮಾನ್ಯ ಮೀನು ಅಲ್ಲ, ನಾನು ವಿಷ್ಣುದೇವರ ಮತ್ಸ್ಯ ಅವತಾರ. ಮತ್ಸ್ಯ ಅವತಾರ ಮನುವಿಗೆ ಹೇಳಿತು, ಶೀಘ್ರದಲ್ಲೇ ಭೂಮಿಯಲ್ಲಿ ಭೀಕರ ಪ್ರವಾಹ ಬರಲಿದೆ. ನೀನು ಒಂದು ದೊಡ್ಡ ದೋಣಿಯನ್ನು ನಿರ್ಮಿಸಿ ಋಷಿಗಳು, ಪ್ರಾಣಿಗಳು ಮತ್ತು ಬೀಜಗಳನ್ನು ಅದರಲ್ಲಿ ಇರಿಸು. ಕೆಲವೇ ದಿನಗಳಲ್ಲಿ ಭಾರೀ ಮಳೆ ಶುರುವಾಯಿತು. ಭೂಮಿ ಸಂಪೂರ್ಣ ನೀರಿನಿಂದ ಮುಳುಗಿತು. ಮತ್ಸ್ಯಾವತಾರ ದೊಡ್ಡ ದಿವ್ಯ ಮೀನಾಗಿ ಕಾಣಿಸಿಕೊಂಡು ಮನುವಿನ ದೋಣಿಯನ್ನು ತನ್ನ ಕೊಂಬಿಗೆ ಕಟ್ಟಿ ಸುರಕ್ಷಿತವಾಗಿ ಎಳೆದಿತು. ಪ್ರವಾಹ ಕಡಿಮೆಯಾದ ನಂತರ ಭೂಮಿ ಮತ್ತೆ ಕಾಣಿಸಿತು. ಮನುವಿನಿಂದ ಮತ್ತೆ ಭೂಮಿಯಲ್ಲಿ ಜೀವನ ಆರಂಭವಾಯಿತು.